तो गाइस आज हम बना रहे हैं ब्लो जॉब। तो अरे भाई ब्लो जॉब नहीं ब्लॉग होता है। हाँ ठीक है। चलो गाइस आज हम बना रहे हैं ब्लॉग और मेरे चैनल को सतर्क रहे। अबे भोसड़ी के हमारे चैनल को सेक्स करवाएं। ಈ ದಿನದ ಮೊದಲ ಆರ್ಡರ್ ಕಸ್ಟಮರ್ ಲೊಕೇಶನ್ಗೆ ಹೋಗೋಣ. ನಡ್ರಿ ಡೆಲಿವರಿ ಹೊಡೆದು ಮತ್ತೆ ಬರೋಣ. ಸಾರಿ ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಬಂದಿನಿ. OTP ಹೊಡ್ರಿ. ಆರ್ಡರ್ ಡೆಲಿವರಿ ಕೊಟ್ಟೆ. ಈಗ ಮತ್ತೆ ನಮ್ಮ ಸ್ಟೋರ್ಗೆ ಹೊರಟಿದ್ದೇನೆ. ಮತ್ತೆ ಚೆಕಿಂಗ್ ಮಾಡೋದು ಇಲ್ಲ, ಮತ್ತೆ ಸ್ಕ್ಯಾನ್ ಮಾಡೋದು, ಮತ್ತೆ ಆರ್ಡರ್ ಕೊಡೋದು, ಚಂದನ ಇದೇ ಮಾಡೋದು. ಏನು ಕೆಲಸ ಏನಿಲ್ಲ ಡೆಲಿವರಿ. ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಹಾಕಿದ್ದೆ. ಈಗ ಅದು ಆರ್ಡ್ರ್ ಬಂದಿದೆ. ಡೆಲಿವರಿ ಬಾಯ್ ಫೋನ್ ಮಾಡಿದರು. ಈಗ ಪಿಕಪ್ ಮಾಡ್ಕೊಳ್ಳೋಕ್ಕೆ ಹೊಂಟೀನಿ. ಬರ್ರಿ ಅವ್ರ ಬಳಿ ಹೋಗಿ ಪಾರ್ಸಲ್ ತೊಗೊಳ್ಳೋಣ. ಬಂದರು. ಈಗ ನನ್ನ ಪಾರ್ಸಲ್ನ ಕಲೆಕ್ಟ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ಡೆಲಿವರಿಗೆ ನಾನು ಹೊರಟೆ. ಥ್ಯಾಂಕ್ಸ್, ಲವ್ ಯು. ನಮ್ಮ ದೋಸ್ತ್ ನಂಗೆ ಚಹಾ ಕುಡಿಯೋಕೆ ಕರ್ಕೊಂಡು ಹೋಗ್ಯಾನ್ರಿ. ಆದ್ರೆ ನಾನು ಚಹಾ ಕುಡಿಯೋಂಗಿಲ್ಲ. ಕುರ್ಕುರಿ ತೊಗೋಬೇಕಂತ ಮಾಡಿದೆ. ಅದ್ರ ಕುರ್ಕುರಿ ಯಾವ ಇಷ್ಟ ಆಗಲಿಲ್ಲ. ಹಂಗಾಗಿ ಬೇಡ, ನನಗೂ ಚಹಾ ತೊಗೊಂಡ್ಬಿಡು. ಚಹಾ ತೊಗೊಳ್ಳಿ, ಚಹಾ ಬಿಸಿಟ್ಟು. ಸುನಿಲ್ ರೌಡ್ ಅವರು ತಿರುಗಿ ಚಹಾ ಕುಡಿಯಕತ್ತಾರ. ಮುಂಜಾನೆ ಹೇಳಿದೆ ಹೇಳ. ಬಿಡು. ಹೇ ಗೈಸ್, ನಮ್ಮ ಡೆಲಿವರಿ ಕಸ್ಟಮರ್ ಲೊಕೇಶನ್ ಎಲ್ಲಿ ಗಂಟೆ? ಇದು ಶ್ರೇಯ ಹಾಸ್ಪಿಟಲ್. ಶ್ರೇಯ ಹಾಸ್ಪಿಟಲ್ ಹೋಗಿ ನಂದು ನೀಲಾಮ ಅಪಾರ್ಟ್ಮೆಂಟ್. ಹಾಂ, ಹೋಲಿ ಕಸ್ಟಮರ್ ಲೊಕೇಶನ್ ಬಂದಿರಿ. ನಾವು ನಮ್ಮ ಬಸವಣ್ಣರು ಹೋಗೋಣ ಕಸ್ಟಮರ್. ಹಾಂ ಇತ್ತು ರೀ, ಚೇತನ್ ಐತೆ ನೋಡ್ರಿ. ಡೆಲಿವರಿ ಹೊಡೆದ್ವಿ. ಈಗ ರಿಪೀಟ್ ನಮ್ಮ ಸ್ಟೋರಿಗೆ ಹೋಗೋಣ. ಬರ್ರಿ ಬಸವಣ್ಣ ಹೋಗೋಣ್ರಿ. ಕಸ್ಟಮರ್ ಲೊಕೇಶನ್ ಅಂತೂ ಬಂತು. ಇಲ್ಲೇ ಮೇಲ್ಗಡೆ. ಹೊರಟಿದ್ವಿ. ಸೆಕೆಂಡ್ ಫ್ಲೋರ್ ಬೇಡ, ನಡ್ಕೊಂಡೆ ಹೋಗಿಬಿಡೋಣ. ಪೂರ ವಿಡಿಯೋ ಮಾಡೋಕ್ಕಾಗಲ್ಲ ನಾವು. ಜಿಯೋ ಮಾರ್ಟ್. ಹಾಂ, ಆರ್ಡರ್ ಡೆಲಿವರಿ ಕೊಟ್ಟೆ. ಈಗ ನಾನು ಸ್ಟೋರಿಗೆ ಹೊರಟಿದ್ದೇನೆ. ಬರೀ ಸ್ಟೋರಿಗೆ ಹೋಗಿ ಮತ್ತೆ ನೆಕ್ಸ್ಟ್ ಆರ್ಡರ್ದಾಗ ಸಿಗೋಣ. ಅಲ್ಲಿತನ ನಮಗೆ ಮತ್ತೆ ಒಂದು ಆರ್ಡರ್ ಬಂತು. ಈಗ ಕಸ್ಟಮರ್ ಡೆಲಿವರಿ ಲೊಕೇಶನ್ಗೆ ಹೊಂಟಿವಿ. ನಾನು ಇವಾಗ ಕಸ್ಟಮರ್ ಲೊಕೇಶನಿಗೆ ಬಂದುಬಿಟ್ಟೆ. ಇದೇ ಕಸ್ಟಮರ್ ಲೊಕೇಶನ್. ಫಾಟ್ ಎಲ್ಲ ಹೊಡೆದು ಹಾಕ್ಯಾರ, ಯಾಕೆ ಗೊತ್ತಿಲ್ಲ. ನೋಡ್ರಿ ತೋರಿ. ಈಗ ಮತ್ತೊಂದು ಆರ್ಡರ್ ತೊಗೊಂಡು ಕಸ್ಟಮರ್ ಲೊಕೇಶನ್ ಹೊಂಟೀವಿ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮುಂದೆ ಸ್ಕೂಲ್ ಅದ. ಸ್ಕೂಲ್ ನನಗೂ ಗೊತ್ತಿಲ್ಲ. ನೋಡೋಣ, ಹೋಗಿ ಕಾಲ್ ಮಾಡ್ತೀನಿ. ನಮ್ಮ ವಿಜಯಪುರ ಗಾಂಧಿ ಚೌಕ್ ಕೆಲಸ ಮಾಡೋ ಅಂದ್ರಿಲ್ಲ. ಆಟ ಬಿದ್ದ ನೋಡಿಲಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನಾವೊಂದು ಆರ್ಡರ್ ತೊಗೊಂಡ್ಬಿಟ್ಟು ಜಸ್ಟ್ ಅದಟ್ಟು 34 ರೂಪಾಯಿ ಆರ್ಡರ್ ಐತಿ. ಇಲ್ಲಿ ನೋಡ್ರಿ ಅವ್ರು ಹೆಂಗೆ ಕೂತಾರೆ, ಬರೀ ಫೋನ್ ನೋಡ್ತಿರ್ತಾರೆ ಯಾವಾಗಲೂ. ಹಾಂ, ಓಯ್ ಎಲ್ಲಂಟ್ರಿ? ಹಾಂ,
ಪಾಟನೆ ಹೇಳ್ತು ಬಾ. ಅಣ್ಣ ಆಡ್ತವ್ರಿ ನೋಡ್ರಿ ಇಲ್ಲೇ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆರ್ಡ್ರ್ ಕೊಟ್ಟು ಇಲ್ಲೇ ಸ್ಕ್ಯಾನ್ ಮಾಡಿ ರಿಪೀಟ್ ಸ್ಟೋರಿಗೆ ಒಳಗಡೆ ಹೊರಟೆ. A few moments later. ಹೆಚ್ಚು ಕಡಿಮೆ ಒಂದು 1 hour ಆಗಿತ್ತು. ಆರ್ಡ್ರ್ ಇರಲಿಲ್ಲ, ಈಗ ಆರ್ಡ್ರ್ ಬಂದೈತಿ. ಕಸ್ಟಮರ್ ಲೊಕೇಶನ್ಗೆ ಹೊಂಟಿವಿ, ಹೋಗಿ ಡೆಲಿವರಿ ಹೊಡೆನು. ಹಲೋ ಗೈಸ್, ಇದು ಬಿಜಾಪುರದ ಬಸವೇಶ್ವರ ಸರ್ಕಲ್ನಾಗಿರೋ ಕೇಕ್ವಾಲ ಬೇಕ್ರಿನಾಗ ಹೋಮಿಯೋಕರಿ ಇಂಟರ್ನ್ಯಾಷನಲ್ ಬೇಕ್ರಿ. ಆರ್ಡ್ರ್ ಕಸ್ಟಮರ್ ಮ್ಯಾಲೆ ವಾಸ್ ಹೇಳ್ಯಾರ, ಹೊಂಟಿವಿ ರೀ. ಮ್ಯಾಲೆ ಇರೋದಂದ್ರೆ ನಮ್ಗೆ ಆಗಂಗಿಲ್ಲ. ಆಮೇಲೆ ಇವತ್ತು ನಮ್ಮಲ್ಲಿ ಫಂಕ್ಷನ್ ಒಂದೈತ್ರಿ. ಇಲ್ಲಿ ಕಾರ್ಯಕ್ರಮ ಯಾಕೆ ಮಾಡಬೇಕಪ್ಪ ಅಂದ್ರೆ ಒಟ್ಟು ಮೊನ್ನೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪುತ್ಥಳಿ ಸ್ಥಾಪನೆ ಆಗೈತೆ ರೀ. ಅದಕ್ಕೆ ಇವತ್ತು ಇಲ್ಲೇನು JCB ಕಾಣ್ತಾವಲ್ಲ ರೀ, JCB ಒಳಗೆ ಹೂ ಹಾಕ್ಯಾರೆ, ಪುಷ್ಪಾಚರಣೆ ಮಾಡಕತ್ತಾರೆ. ಅದ್ರ ಸಲುವಾಗಿ ಸೊ ಫಂಕ್ಷನ್ ಇವತ್ತು. ಇದು ಸಿದ್ದೇಶ್ವರ ಗುಡಿ ಜಾತ್ರೆ 2ನೇ ದಿನ ರೀ. ಹೆಂಗೆ ಫುಲ್ ಕ್ರೌಡ್ ಐತಿ, ನೋಡಕತ್ತಿರ್ಬೇಕು. ಇಲ್ಲಿಂದ ಹೆಂಗೆ ಹೋಗಬೇಕು ಅನ್ನೋದೇ ನಮಗೆ ಸದ್ಯಕ್ಕೆ ಒಂದು ಚಾಲೆಂಜ್. ಹೇಳ್ರಪ್ಪ, ಹೇಳ್ರು. ಹೆಂಗೋ ಕ್ರೌಡ್ನಾಗು ಎಡಕ್ಕಾಗಿ ಬಂದೆ. ಈಗ ಸಿಗ್ನಲ್ ಬಿತ್ತಲ್ಲ ಇಲ್ಲೆಲ್ಲ ಮಂದಿ ಮನೆಗೆ ಹೊಂಟಾರೆ. ಗಾಯ್ಸ್ ಎಂತ ಗೊತ್ತುಂಟ, ನಾನು ಮೀಶೋ ಒಳಗೆ ಆರ್ಡರ್ ಹಾಕಿದ್ದೀನಿ ರೀ. ಆರ್ಡರ್ ಬಂದೈತಿ. ಜ್ಯೂಸಿಂಗ್ ಜಾರ್ದಾಗ ಆರ್ಡರ್ ಕೊಡೋಕೆ ಹೇಳಿ ಕೊಟ್ಟಾರಿ. ಅಣ್ಣ ಪಾರ್ಸಲ್ ರೀ ಆಗಲ್ಲ ತಂದು ಕೊಟ್ಟೋದ್ರಲ್ರಿ ಮೀಶೋದ್ರಿ. ಫೋನ್ ಮಾಡಿದ್ರಲ್ರಿ. ಥ್ಯಾಂಕ್ಸ್. ಪಾರ್ಸಲ್ ಪಿಕ್ ಮಾಡ್ಕೊಂಡೆ, ಹೋಗಿ ಓಪನ್ ಮಾಡ್ತೀನಿ. ಚಂದ ಇದ್ರೆ ಇಟ್ಕೋತೀನಿ, ಇಲ್ಲಿಕ್ಕೆ ತಂದ್ರೆ ರಿಪ್ಲೇಸ್ ಅಷ್ಟೇ, ಇನ್ನೇನು ಮಾಡೋಕ್ಕಿಲ್ಲ. ನೋಡಿ ನೋಡೋಣ, ಓಪನ್ ಮಾಡಿ. ಹಲೋ, ಎಂತ ಗೊತ್ತಂತ ಗಾಯ್ಸ್, ಮೀಶೋ ಪಾರ್ಸಲ್ ತರಿಸಿನಿ. ಈಗ ಓಪನ್ ಮಾಡಕತ್ತೀನಿ, ನೋಡೋಣ. ಹಾಂ, ಅನ್ಬಾಕ್ಸಿಂಗ್. ಥ್ಯಾಂಕ್ಸ್. ಇದು ಪಾರ್ಸಲ್ ಫೋಕಸ್ ಮಾಡಿ ಹೆಚ್ಚಿಗೆ ಏನು ನನಗೆ ಕರೆ ಕೊಟ್ಟಿಗೆ ಬರೋಲ್ಲ. ಓ ಅಣ್ಣ ಮುಂದಕ್ಕೆ ಬರ್ರಿ, ನನ್ನ ಪಿಕ್ಚರ್ ಏನು ಮಾಡ್ತಿದ್ದಾರೆ ನೀವು? ಸರಿತಿದ್ಯಾ ರೀ, ಯಾರು ತರಿಸಿ ನೀವು ನೋಡಕತ್ತೀನಿ. ಅನ್ಬಾಕ್ಸಿಂಗ್ ಪಟ್ಟಿಂಗ್ ಬಾಕ್ಸ್ ಮಾತಾಡ ಕೊಡಿಸಿ ಹೇಳಕ್ಕ. ಹಾಂ, ಏನು ಕೊಡ್ತೀರಾ? ಯಾಕೆ ಇದು ಕುರ್ತಾ ಮೇಲೆ ರೀ. ಲೆಗ್ಗಿನ್ಸ್ ಲೆಗ್ಗಿನ್ಸ್ ಅಲ್ರಿ, ಕುರ್ತಾ ಆದ್ರೆ ಇದು ಏನಂತಾರ ಜುಬಾ ಜುಬಾಲ ಪೈಜಾಮ್ ಎರಡ್ರಿ ಇದಕ್ಕೆ ಕಟ್ ಮಾಡಲೆ ಕಟ್ ಮಾಡಿಬಿಡಿ ಸಾಕ. ಹೇ ಗಾಯ್ಸ್, ಈಗ ನಾನು ಮತ್ತು ಇಲ್ಲಿ ಮುಂದೆ ಹೊಂಟಲ್ಲ ಇವ್ ನಮ್ಮ ದೋಸ್ತ, ಇವನು ಸೇಮ್ ಕಸ್ಟಮರ್ ಇರ್ಬೋದು ಅಥವಾ ಏನೋ ಡಬಲ್ ಆರ್ಡರ್ ಆದರೂ ಆಗಿರ್ಬೋದು, ಗೊತ್ತಿಲ್ಲ. ಡಬಲ್ ಆರ್ಡರ್ ಆಗಿದ್ರೆ ಒಂದಂತೂ ಕಂಪಲ್ಸರಿ ಕ್ಯಾನ್ಸಲ್ ಆಗಿರ್ತೀವಿ. ಓಯ್ ಏ ಹೆಲೋ, ಓಯ್ ಏಯ್ ಎಲ್ಲಿದ್ದೀನಿ ಚೇಂಜ್, ಎಲ್ಲಿಗೆ ಹೊಂಟಿದೆ? ಹಾಂ, ಏ ಡಬಲ್ ಆರ್ಡರ್ ಏನು ಸೇಮ್ ಕಸ್ಟಮರ? ಪದ್ಮಾವತಿ ಏನೈತಿ, ಪದ್ಮಾವತಿ ಏನೋ ವಿಜಯಲಕ್ಷ್ಮಿ ಅದು ಏನೋ ಗೊತ್ತಿಲ್ಲ, ಹೆಸರು ನೋಡಿಲ್ಲ. ನಡಿ ಇಬ್ರು ಕೂಡ ಈಗ ಅಲ್ಲಿದ್ದೀನಿ ಚೇಂಜ್ ಮಾಡಕತ್ತೀನಿ, ಒಟ್ಟ ಸಿಗಲ್ಲ. ಫೋನ್ ಮಾಡಿದ್ದಿಲ್ಲ ಅವರಿಗೆ? ಹಾಂ, ನಾ ಫೋನ್ ಮಾಡೀನಿ, ಈಗ ಮಾತಾಡೋಣ. ನಡಿ ಬಾ ಹೋಗೋಣ. ನಾ ಇಬ್ಬರು ಹೊಂಟಾನಿ, ನಾನು ಹೊಂಟೀನಿ. ಡಬಲ್ ಆರ್ಡರ್ ಆಗಿದ್ರೆ ಮಾತ್ರ ಕಂಪಲ್ಸರಿ ಒಂದಂತೂ ಕ್ಯಾನ್ಸಲ್ ಆತ. ನಾ ಸ್ವಚ್ಛ ಕ್ಯಾನ್ಸಲ್ ಮಾಡೋಂಗಿಲ್ಲ, ನಿಂದೆ ಮಾಡಿಸ್ತೀನಿ ಕ್ಯಾನ್ಸಲ. ಕೊಡೋಣ. ಹಾಸ್ಟೆಲ್ ಕಡೆ ಬಂದೇವಿ. ಕಸ್ಟಮರ್ ಈಗ ಅಲ್ಲಿ ಹೊರಗತ್ತಲ್ಲ, ಅದೇ ಕಸ್ಟಮರ್ ಹೋಗಿ ಯಾರು ಗೊತ್ತಿಲ್ಲ. ಎರಡು ತೋತಾರೋ ಕಸ್ಟಮರ್, ಹೇಳ್ರಿ ತೋರಿ. ಹಾಂ, OTP ಆಡ್ರಿ.
ಹೇ ಗಾಯ್ಸ್ ಅಂತೂ ಇಂತೂ ಬಂದ್ಕಿನ್ನ ಡೆಲಿವರಿ ಹೊಡೆದಿವಿ. ಈಗ ಮತ್ತೆ ಹೊಳ್ಳಿ ಏನದ ರಿಟರ್ನ್ ನಮ್ಮ ಜಿಯೋ ಸ್ಟೋರಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ನೆಕ್ಸ್ಟ್ ಆರ್ಡರ್ದಾಗ ಏನೈತಿ ತೋರಿಸ್ತೀವಿ ಬಾಯ್. ಇಲ್ಲಿ ಡಿ ಜೆ ಟ್ರ್ಯಾಕ್ಟ್ರು ಮತ್ತು ಅದು ಒಂದು ಇಂಜಿನ್ ಹೊರಟಿತ್ತು. ಇನ್ನೇನು ಸ್ವಲ್ಪ ದೂರಲ್ಲಿ ದೊಡ್ಡ ಅಪಘಾತ ಆಗೋದೇ ಸ್ವಲ್ಪ ಆಗಿದೆ, ಉಳಿದಿದೆ. ಸೊ ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಶೇಪ್ ಆಗಿ ಹೋಗಿ